Hi, hello, namaste everyone. I'm Mr. Vinayak Gujjar, your maths educator from Gujjar Tutorials. Friends, in the previous class, we studied that introduction part of trigonometry, that is reciprocals, trigonometry tables, trigonometric ratios, and trigonometric identities. It's in a previous class. In this class, we are going to discuss about exercise number 8.1, how to solve the trigonometric questions. ಯಾವ ತರ ಸಾಲ್ವ್ ಮಾಡೋದು, ಹೆಂಗ್ ಸಾಲ್ವ್ ಮಾಡೋದು, ಹೆಂಗ್ ಈಸಿಯಾಗಿ ನೆನಪಿಟ್ಕೊಳ್ಳೋದು ನೋಡೋದು. ಸೊ ಫಸ್ಟ್ ಕ್ಲಾಸ್ ಅಲ್ಲೇ ನಾವು ನಿಮಗೆ ಪ್ರಾಮಿಸ್ ಮಾಡಿದ್ವಿ, ಸರ್ ಟ್ರಿಗ್ನೋಮೆಟ್ರಿ ಈಸ್ ಈಸಿಯೆಸ್ಟ್ ಚಾಪ್ಟರ್ ಅಂತ ನೀವು ಹೇಳ್ಬೇಕು, ಆ ತರ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿದ್ವಿ. ಸೊ ಅದೇ ತರ ಮಾಡೋಣ. ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು, ವಿಲ್ ಸ್ಟಾರ್ಟ್ ದ ಕ್ಲಾಸ್. ವಾಟ್ ಇಸ್ ದ ಫಸ್ಟ್ ಕ್ವಶನ್ ಹಿಯರ್? ಇನ್ ಅ ಟ್ರಯಾಂಗಲ್ ABC, right angled at B means we need to draw a triangle here. So triangle ABC, right angled at B means sir hangandre no, right angled at B, right angle elide B anna bariyodu, right angled at B, and then other two variables A and C here. Understood? And then AB equal to 24 centimeter and BC equal to 7 centimeter. Find sin A, cos A, sin C and cos C. So first sub question of sin A cos A ಇದೆ. ಸೊ ಎ ಇದೆಲ್ಲ ಆಂಗಲ್ಡ್ ಅಟ್ ಎ ಅಂತ ಹಾಕೋದು. ಸರ್ ಯಾವ ತರ ಸಾಲ್ವ್ ಮಾಡೋದು, ಹೆಂಗ್ ಸಾಲ್ವ್ ಮಾಡೋದು ನೋಡ್ರಿ. ಫಸ್ಟ್ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ಆಮೇಲೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಯ್ತು. ಸೊ ಸ್ಟಾರ್ಟಿಂಗ್ ಓನ್ಲಿ ಇನ್ ಇಂಟ್ರಡಕ್ಷನ್ ಪಾರ್ಟ್ ಓನ್ಲಿ ವಿ ಟೋಲ್ಡ್ ದಟ್ ನನಗೆ ನೀವು ಅಪೋಸಿಟ್ ಆಗಿದ್ದೀರಿ, ನಿಮಗೆ ನಾನು ಅಪೋಸಿಟ್ ಆಗಿದ್ದೀನಿ ಅಂದ್ರೆ ನಿಮ್ಮ ಅಪೋಸಿಟ್ ಆಗಿದ್ದೀನಿ ಅಂದ್ರೆ ನಾನು ನಿಮಗೆ ನಾನೇ ಅಪೋಸಿಟ್ ಅಂತ ಅರ್ಥ. ನನಗೆ ನೀವು ಅಪೋಸಿಟ್ ಆಗಿ ನಿಂತಿದ್ದೀರಾ ಅಂದ್ರೆ ನೀವು ನನಗೆ ಅಪೋಸಿಟ್ ಅಂತ ಅರ್ಥ. ಸೊ ಆಂಗಲ್ ಡಟ್ ಎ, ಏನಲ್ಲಿ ಆಂಗಲ್ ಇದೆ, ಈ ಆಂಗಲ್ ಯಾವ್ದು ಅಪೋಸಿಟ್ ಆಗಿದೆ ನೋಡ್ರಿ, ಇದು ಅಪೋಸಿಟ್ ಆಗಿದೆ. ಸೊ ವಿಲ್ ಕನ್ಸಿಡರ್ ದಿಸ್ ಆಸ್ ದ ಅಪೋಸಿಟ್ ಸೈಡ್. ಇನ್ನೊಂದು ಹೇಳಿದ್ವಿ, ಲಾಂಗೆಸ್ಟ್, ಲಾರ್ಜೆಸ್ಟ್, ದೊಡ್ಡೆಸ್ಟ್ ಯಾವ್ದಿದೆ ಇದು. ಸೊ ದಿಸ್ ವಿಲ್ ಬಿ ಹೈಪೋಟನಸ್ ಅಥವಾ ಅಪೋಸಿಟ್ ಟು 90 ಡಿಗ್ರಿ ಆಂಗಲ್, ಅದು ಹೈಪೋಟನಸ್ ಸೈಡ್ ಆಯ್ತು. ಇನ್ನೊಂದು ಉಳಿದಿದ್ದು ಯಾವುದು, ದಿಸ್ ವಿಲ್ ಬಿ ಅಡ್ಜಸೆಂಟ್ ಸೈಡ್. ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ತರ ಯಾವುದೇ ಕ್ವಶನ್ ಬಂದ್ರು ಸರ್ ಯಾವ ತರ ಸಾಲ್ವ್ ಮಾಡೋದು, ಫಸ್ಟ್ ಕ್ವಶನ್ ಪ್ರಕಾರ ಫಿಗರ್ ನ ಡ್ರಾ ಮಾಡ್ಕೊಂಡ್ವಿ, ಹಾ ಸರ್ ಮುಗೀತು. ದೆನ್ ಯಾವ ಸೈಡ್ ಅಪೋಸಿಟ್ ಟು ಅಡ್ಜಸೆಂಟ್ ಹೈಪೋಟನಸ್ ಬರ್ಕೊಂಡ್ವಿ. ದೆನ್ ಸರ್ ಓನ್ಲಿ ಟೂ ಸೈಡ್ಸ್ ಕೊಟ್ಟಿದ್ದಾನೆ, ವಿ ನೀಡ್ ಒನ್ ಮೋರ್ ಸೈಡ್. ವಿ ನೋ ದಟ್ ಇನ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್, ಸರ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ ನಲ್ಲಿ ಎರಡು ಸೈಡ್ ಕೊಟ್ಟು ಇನ್ನೊಂದು ಸೈಡ್ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ವಿ ಕ್ಯಾನ್ ಫೈಂಡ್ ಅ ಥರ್ಡ್ ಸೈಡ್, ದಟ್ ಈಸ್ ಬೈ ಯೂಸಿಂಗ್ Pythagoras formula. We know the Pythagoras formula. What's that? Hypotenuse square equal to opposite square plus adjacent square. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಥರ್ಡ್ ಸೈಡ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ, ಸರ್ ಥರ್ಡ್ ಸೈಡ್ ನ ಫೈಂಡ್ ಔಟ್ ಮಾಡ್ಕೊಂಡ್ಮೇಲೆ ಏನ್ ಮಾಡೋದು, ಸೈನ್ ಎ. ಸೈನ್ ಎ ಅಂದ್ರೆ ಸೊ ಫಿಗರ್ ಇದೆ, ಆಂಗಲ್ ಡೇಟ್ ಇದೆ, ಸೈನ್ ರೇಷಿಯೋ ಏನು, ಜ್ಯೂಸ್ ಬಿತ್ತು ಏನಂದ್ರೆ ಹೀರೋಯಿನ್ ಓ ಹೆಚ್, ಓ ಅಂದ್ರೆ ಅಪೋಸಿಟ್, ಹೆಚ್ ಅಂದ್ರೆ ಹೈಪೋಟನಸ್, ಜಸ್ಟ್ ರೇಷಿಯೋಸ್ ನ ಪಟ್ಟನ ಬರೆದ್ರೆ ಆನ್ಸರ್ ಮುಗಿತು. ದೆನ್ ಕಾಸ್ ಎ, ಕಾಸ್ ಅಂದ್ರೆ ಜ್ಯೂಸ್ ಬಿದ್ದಾಗ ನಾಯಿ ಬಂದ್ ಸ್ಟೈಲ್ ಆಗಿ ಕಲಿಸಿದ್ರಿ, ಹಚ್ ಅಂದ್ರೆ ಎ ಹೆಚ್, ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟನಸ್. ಸೊ ಫಸ್ಟ್ ಸಾಲ್ವ್ ಮಾಡೋಣ, ಈಸಿಯಾಗಿ ಆನ್ಸರ್ ನ ಫೈಂಡ್ ಔಟ್ ಮಾಡೋಣ. ಹೈಪೋಟನಸ್ ಸ್ಕ್ವೇರ್ ಈಕ್ವಲ್ ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಹೈಪೋಟನಸ್ ವ್ಯಾಲ್ಯೂ AC ಇದೆ, ಸೊ ವ್ಯಾಲ್ಯೂ ಗೊತ್ತಿಲ್ಲ, ಸೊ AC ಸ್ಕ್ವೇರ್ ಅಂತ ಬರ್ಕೊಂಡೆ. ಅಪೋಸಿಟ್ 24 ಇದೆ, ಸಾರಿ ಅಪೋಸಿಟ್ 7 ಇದೆ, 7 ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಏನಿದೆ 24 ಸ್ಕ್ವೇರ್, 24 ಸ್ಕ್ವೇರ್. ಸೊ AC ಸ್ಕ್ವೇರ್ ಈಕ್ವಲ್ ಟು 7 ಸ್ಕ್ವೇರ್ ವಿಲ್ ಬಿ 49. ಸೊ ಸರ್ 24 ಸ್ಕ್ವೇರ್ ಇಲ್ಲಿ ಇನ್ನೊಂದು ಬರುತ್ತೆ ತುಂಬಾ ಇಂಪಾರ್ಟೆಂಟ್, ಈಸಿ ಮೆಥಡ್ ಟು ಫೈಂಡ್ ಸ್ಕ್ವೇರ್ ಆಫ್ ಎನಿ 2 ಡಿಜಿಟ್ ನಂಬರ್. ಸರ್ ಯಾವ್ದಾದ್ರು 2 ಡಿಜಿಟ್ ನಂಬರ್ ಸ್ಕ್ವೇರ್ ಹೆಂಗ್ ಫೈಂಡ್ ಔಟ್ ಮಾಡೋದು, ಇದೇ ಕ್ಲಾಸಲ್ಲಿ ಎರಡು ಟ್ರಿಕ್ ಮುಗಿದ್ಬಿಡಿ ಒಮ್ಮಕ್ಲಿ, ಯಾರು ಮಾಡಂತ ನೋಡ್ರಿ. ಸೊ 24 ಇದೆ, ಇಟ್ ಮೇ ಬಿ ಎನಿ ನಂಬರ್. ಸರ್ ಯಾವ್ದಾದ್ರು 2 ಡಿಜಿಟ್, ಇಟ್ ಮೇ ಬಿ ಎನಿ 2 ಡಿಜಿಟ್ ನಂಬರ್ ಫ್ರಮ್ 10 to 99. ಯಾವ 2 ಡಿಜಿಟ್ ನಂಬರ್ ಇದ್ರು ವಿತಿನ್ 5 ಸೆಕೆಂಡ್ ಸ್ಕ್ವೇರ್ ನ ಫೈಂಡ್ ಔಟ್ ಮಾಡೋದು. ಹೆಂಗ್ ಸರ್, ಯೂನಿಟ್ ಡಿಜಿಟ್ ಸ್ಕ್ವೇರ್ ಬರ್ಕೊಂಡೆ, 10th ಡಿಜಿಟ್ ಪ್ಲೇಸ್ ಸ್ಕ್ವೇರ್ ನ ಬರ್ಕೊಂಡು, 4 ಸ್ಕ್ವೇರ್ 16, 2 ಸ್ಕ್ವೇರ್ 4. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ನಂಬರ್ ಸ್ಕ್ವೇರ್ 16 ಬರ್ಕೊಂಡೆ, ಈ ನಂಬರ್ ಸ್ಕ್ವೇರ್ ಬರ್ಕೊಂಡೆ.
ಕೆಲವೊಮ್ಮೆ ಚೇಂಜ್ ಆಗುತ್ತೆ. ಯಾವಾಗ? ವೆನ್ ದ ಸ್ಕ್ವೇರ್ ಆಫ್ ದಿಸ್ ಯೂನಿಟ್ ಡಿಜಿಟ್, ಈ ನಂಬರ್ ಇನ್ ಸ್ಕ್ವೇರ್ ಏನಾದ್ರು ಸಿಂಗಲ್ ಡಿಜಿಟ್ ಏನಾದ್ರು ಬಂದ್ರೆ ಆ ಟೈಮಲ್ಲಿ 0 ಬರೆದು 4 ಬಂತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ 22 ಇತ್ತು ಅಂತ ಅನ್ಕೊಳ್ರಿ, 2 ಸ್ಕ್ವೇರ್ 4 ಬರುತ್ತೆ, 4 ನ 04 ಅಂತ ಬರ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ತಗೋದು. ಅರ್ಥ ಆಯ್ತು? ಸೊ 4 ಸ್ಕ್ವೇರ್ 16, 2 ಸ್ಕ್ವೇರ್ 4. ಸೊ ಇಲ್ಲಿರೋ ಪ್ಲೇಸ್ ನಾ ಎಂಟಿ ಬಿಡ್ತೀನಿ. 2 4 ದ 8, 2 4 ದ 8, 8 2 ದ 16, 6 7 5. ಚೆಕ್ ಮಾಡ್ಕೊಳ್ರಿ ಬೇಕಂದ್ರ. 24 ಸ್ಕ್ವೇರ್ ಎಷ್ಟು? 576 ಪ್ಲಸ್ 576. ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಸರ್. ನೆಕ್ಸ್ಟ್ ಆಡ್ ಮಾಡ್ರಿ. 576 ಪ್ಲಸ್ 49, 576 ಪ್ಲಸ್ 625. AC square equal to 625. Sir, 625 ಯಾವ ನಂಬರ್ ಸ್ಕ್ವೇರು? 25 ಸ್ಕ್ವೇರ್ ಸರ್. So AC equal to 25. This is our answer. AC value ಏನು ಸರ್? 25. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಥರ್ಡ್ ಸೈಡ್ ಫೈಂಡ್ ಔಟ್ ಆಯ್ತು. ಥರ್ಡ್ ಸೈಡ್ ಫೈಂಡ್ ಔಟ್ ಆದ್ಮೇಲೆ ಹೆಂಗ ಆನ್ಸರ್ ಪಟ್ಟನ ಬರುತ್ತೆ ನೋಡಿ. ಸೊ ಫಸ್ಟ್ ಸಬ್ ಕ್ವಶನ್ ಏನಿದೆ ಸರ್? ಸೈನ್ ಎ, ಸೈನ್ ಈಕ್ವಲ್ ಟು ಸೈನ್ ರೇಷಿಯೋ ಏನ್ ಹೇಳಿದ್ವಿ? ಜ್ಯೂಸ್ ಬಿತ್ತು ಓಚ್, ಓ ಹೆಚ್, opposite by hypotenuse. Opposite value 7, hypotenuse value 25. 7 divided by 25 ಯಾವುದು? sin a. then ಇನ್ನೊಂದು cos a, cos a. ನಾಯಿ ಬಂತು, ಹೊಡೆದ್ವಿ, ಏನಂದ್ವಿ? ಹಚ್ ಅಂತ ಹೇಳಿದ್ವಿ. adjacent divided by hypotenuse. adjacent value will be, what's the adjacent here? 24 divided by hypotenuse 25. 24 divided by 25. This is about the first sub question. Sir, second sub question ಹೆಂಗ್ ಮಾಡೋದು? ಏನಿಲ್ಲ, ಇನ್ನೊಂದ್ಸತಿ ಸ್ಟೈಲ್ ಆಗಿ ಅದೇ ಫಿಗರ್ ತೆಗೀರಿ. ಎ ಬಿ ಸಿ ವ್ಯಾಲ್ಯೂಸ್ ಬರೀರಿ. 24 ವ್ಯಾಲ್ಯೂಸ್ ಚೇಂಜ್ ಮಾಡೋಂಗಿಲ್ಲ, ಆ ಪ್ಲೇಸ್ ಅಲ್ಲಿ ಅದೇ ವ್ಯಾಲ್ಯೂ. 25 7 ಇದೆ, 24 ಇದೆ, ಎ ಬಿ ಸಿ ಬರಿದೆ. ಬಟ್ ಇನ್ ಸೆಕೆಂಡ್ ಸಬ್ ಕ್ವಶನ್ ಆಂಗಲ್ ಡಾಟ್ ಸಿ ಇದೆ. ಆಂಗಲ್ ಡಾಟ್ ಸಿ ಅಂದ್ರೆ ಈಗ ಏನ್ ಮಾಡ್ತೀವಿ ನೋಡ್ರಿ, ಆಂಗಲ್ ಡಾಟ್ ಎ ಕೊಟ್ಟಿದ್ದೆ, ಆಂಗಲ್ ಡಾಟ್ ಸಿ ಅಂದ್ರೆ ಆಂಗಲ್ ಇಲ್ಲ ಆಯ್ತು. ಅರ್ಥ ಆಯ್ತು? ಸೊ ಇದು ಆಂಗಲ್ ಆದ್ರೆ ಏನ್ ಹೇಳಿದ್ದೆ ನನಗೆ? ನೀವು ಅಪೋಸಿಟ್, ನಿಮಗೆ ನಾನ್ ಅಪೋಸಿಟ್. ಸಿ ಗೆ ಇದು ಅಪೋಸಿಟ್. ದಿಸ್ ವಿಲ್ ಬಿ ಅಪೋಸಿಟ್. ದೊಡ್ಡೆಸ್ಟ್, ಲಾಂಗೆಸ್ಟ್, ಲಾರ್ಜೆಸ್ಟ್ hypotenuse. Then it will be adjacent. So ಮೂರು ವ್ಯಾಲ್ಯೂ ಇದಾವ, ಡೈರೆಕ್ಟ್ ಆಗಿ ಬರೆದು ಬಿಡ್ರಿ. ಏನಿದೆ? sin c, sin c. ಸರ್ sin c ಅಂದ್ರೆ sin ಆಂಗಲ್ ಡಾಟ್ ಸಿ, sin a sin ಆಂಗಲ್ ಡಾಟ್ ಎ, ಇಷ್ಟೇ, ಅದ್ರಲ್ಲಿ ಮತ್ತೇನಿಲ್ಲ. ಓಕೆ. ಸೊ sin c, sin ಅಂದ್ರೆ ಜ್ಯೂಸ್ ಬಿತ್ತು ಓ ಎಚ್, ಓ ಹೆಚ್. ಓ ಅಂದ್ರೆ ಅಪೋಸಿಟ್, ಹೆಚ್ ಅಂದ್ರೆ ಹೈಪೋಟನಸ್, ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನಿದೆ ನೋಡ್ರಿ 24 ಡಿವೈಡೆಡ್ ಬೈ ಹೈಪೋಟನಸ್ ವ್ಯಾಲ್ಯೂ 25. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದೆನ್ sin c, ಇನ್ನೊಂದು cos c, ಇದು ಲಾಸ್ಟ್. ಇದು cos c ಏನಿದೆ ನೋಡ್ರಿ, ಹಚ್. cos ಅಂದ್ರೆ ಹಚ್ ಅಂತ ನೆನಪು ಬರ್ಬೇಕು. cos ಅನ್ನೋದು ನಾಯಿ ಇದೆ ಅಂತ ಅನ್ಕೊಡ್ರಿ, ಅಥವಾ ನಿಮ್ ಮನೇಲಿ ಯಾವ್ದಾದ್ರು ನಾಯಿ ಇತ್ತಪ್ಪ ಅಂದ್ರೆ cos ಅಂತ ಹೆಸರಿಟ್ಬಿಡ್ರಿ. cos ಅನ್ಕೊಳ್ಳಿ ಹಚ್. ಹೀರೋಯಿನ್ ನೆನಪು ಬಂದ್ರ ಸೈನ್, ಸೈನ್ ಅನ್ನೋದು ಹೀರೋಯಿನ್, cos ಅನ್ನೋದು ನಾಯಿ. ಸೊ ಎ ಹೆಚ್, ಎ ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೆಚ್ ಅಂದ್ರೆ ಹೈಪೋಟನಸ್. ಅರ್ಥ ಆಯ್ತು? ಅಡ್ಜಸೆಂಟ್ ಏನಿದೆ ನೋಡ್ರಿ 7 ಡಿವೈಡೆಡ್ ಬೈ ಹೈಪೋಟನಸ್ ಏನಿದೆ 25. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನ್ ಮಾಡಿದ್ವಿ ನಾವಿಲ್ಲಿ? ಕ್ವಶನ್ ಕೊಟ್ಟಿದ್ರು, ಫಸ್ಟ್ ಪೈಥಾಗರಸ್ ಥಿಯರಮ್ ನ ಫೈಂಡ್ ಔಟ್ ಮಾಡ್ಕೊಂಡು ಪೈಥಾಗರಸ್ ಥಿಯರಮ್ ಇಂದ ಥರ್ಡ್ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಿದ್ವಿ. ಥರ್ಡ್ ವ್ಯಾಲ್ಯೂ ಸಿಕ್ತು. ಅದಾದ್ಮೇಲೆ sin a ಆಂಗಲ್ ಡಾಟ್ ಎ ಇದೆ. ಆಂಗಲ್ ಡಾಟ್ ಎ ಅಂದ್ರೆ ಅರ್ಥ ಏನು? ಆಂಗಲ್ ಎಲ್ಲಿ ಇತ್ತು ಅಪೋಸಿಟ್ ಹೈಪೋಟನಸ್ ಎಲ್ಲ ಬರ್ಕೊಂಡ್ವಿ. sin ಅಂದ್ರೆ ಅಪೋಸಿಟ್ ಬೈ ಹೈಪೋಟನಸ್ ವ್ಯಾಲ್ಯೂಸ್ ನ ಬರ್ಕೊಂಡ್ವಿ. cos ಅಂದ್ರೆ ಸೇಮ್ ವ್ಯಾಲ್ಯೂಸ್ ನ ಬರ್ಕೊಂಡ್ವಿ. ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್, ಇವಾಗ ಹೇಳ್ತಿರೋದು 24 7 25. ಈ ವ್ಯಾಲ್ಯೂನ ನಾನು ಎಲ್ಲೂ ಚೇಂಜ್ ಮಾಡ್ತಿಲ್ಲ, ಓನ್ಲಿ ಅಪೋಸಿಟ್ ಟು ಅಡ್ಜಸೆಂಟ್ ಟು ಹೈಪೋಟನಸ್ ಸೈಡ್ಸ್ ಮಾತ್ರ ಚೇಂಜ್ ಮಾಡ್ತೀನಿ, ವ್ಯಾಲ್ಯೂ ಚೇಂಜ್ ಮಾಡ್ತಿಲ್ಲ. ನೀವು ಕನ್ಫ್ಯೂಸ್ ಆಗಿ ಅಪೋಸಿಟ್ ಅಂದ್ಕೊಳ್ಳಿ, ಅಪೋಸಿಟ್ ಅಲ್ಲಿ ಇರೋ ವ್ಯಾಲ್ಯೂ ಮತ್ತೆ ಇಲ್ಲಿ 7 ಆ ತರ ಬರೆಯಂಗಿಲ್ಲ, ನೆನಪಲ್ಲಿ ಇಡ್ರಿ. ವ್ಯಾಲ್ಯೂಸ್ ಏನಿದೆ ಫಸ್ಟೇ ಬರ್ಕೊಂಡಿಲ್ಲ, ಅದಕ್ಕೋಸ್ಕರ ವ್ಯಾಲ್ಯೂಸ್ ನ ಫಸ್ಟ್ ಬರ್ಕೊಂಡು ದೆನ್ ವಾಟ್ ವಿ ಡಿಡ್, ವಿ ರೋಡ್ ದ
ಸೈಡ್ಸ್ ಅಪೋಸಿಟ್ ಹೈಪೋಟನ್ಸ್ ಅಂಡ್ ಅಡ್ಜಸೆಂಟ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದಿಸ್ ಕಂಪ್ಲೀಟ್ಸ್ ಎಕ್ಸರ್ಸೈಸ್ 8.1 ಫಸ್ಟ್ ಮೇನ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅರ್ಥ ಆದ್ರೆ ನಾನು ನಿಮಗೆ ಹೆಲ್ಪ್ ಮಾಡಿದೆ ಅಂದಾಗ ನನಗೂ ಹೆಲ್ಪ್ ಮಾಡ್ಬೇಕಲ್ಲ. ಏನ್ ಮಾಡ್ತೀರಿ, ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. So the next question we will discuss in the next video. Till then, thank you. Bye bye.